ಇನ್ನು ಉಪಸಮರದ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಹಾವೇರಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ ಈಗ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಕಡೆನೂ ಕೂಡ ಬಿಜೆಪಿನೇ ಗೆಲ್ಲುತ್ತೆ ಅಂತ ಹಾವೇರಿಯಲ್ಲಿ ಈಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ರಣತಂತ್ರವನ್ನು ಹೆಣೆದು ಟಿಕೆಟ್ ಹಂಚಿಕೆ ಮಾಡಲಾಗಿದೆ. SC ST ಸೇರಿದಂತೆ ದೊಡ್ಡ ಮಟ್ಟದ ಜನ ಬೆಂಬಲ ಬಿಜೆಪಿಗೆ ಸಿಗುತ್ತೆ. ಇನ್ನು ದಾವಣಗೆರೆಯಲ್ಲಿ ಆಶ್ಚರ್ಯಕರ ಫಲಿತಾಂಶ ಗೆಲುವಿನ ಮೂಲಕ ಸಿಗುತ್ತೆ. ಬಾಗಲಕೋಟೆಯಲ್ಲಿ ವಿಜಯ ಪಥದಲ್ಲಿ ಬಿಜೆಪಿ ಈಗಾಗಲೇ ಮುನ್ನಡೆ ಇದೆ. ಈ ಹಿಂದೆ ಕಾಂಗ್ರೆಸ್ ಎಲೆಕ್ಷನ್ ಮಾಡಿದವರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಅಂದರೆ ವೀರಣ್ಣ ಚರಂತಿಮಠ ಏನಿದ್ರಲ್ಲ ಅವರು ಕೂಡ ಕ್ಲೀನ್ ಹ್ಯಾಂಡ್ ಅನ್ನುವಂಥ ಒಂದು ಹಣೆಪಟ್ಟಿ ಕೂಡ ಇದೆ ಅವರಿಗೆ. ಜೊತೆಗೆ ಬಹಳ ಕಡಿಮೆ ಅಂತರದಲ್ಲಿ ಸೋತಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠ ಅವರು ಮೇಟಿ ವಿರುದ್ಧವಾಗಿ. ಈಗ ಆ ಮೇಟಿಯ ವರ್ಚಸ್ಸೇ ಬೇರೆ, ಅವರ ಮಕ್ಕಳ ವರ್ಚಸ್ಸೇ ಬೇರೆ ಇರ್ತದೆ. ಆ ಆ್ಯಂಗಲಲ್ಲಿ ಈಗ ಬಸವರಾಜ ಬೊಮ್ಮಾಯಿ ಹೇಳಿರ್ಬೋದು. ಬಡವರು, ಹಿಂದುಳಿದ ವರ್ಗದವರು ಭಾಳ ಸ್ಟ್ರಾಟಜಿಕ್ಕಾಗಿ ಯೋಚನೆ ಮಾಡಿ ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ಟಿದ್ದೇವೆ. ಬರುವಂಥ ದಿನಗಳಲ್ಲಿ ತಾವು ನೋಡ್ತೀರಿ, ಭಾಳ ದೊಡ್ಡ ಪ್ರಮಾಣದ ಬಡವರು, ಹಿಂದುಳಿದ ವರ್ಗದವರು, SC ST ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ನಮ್ಮ ಕ್ಯಾಂಡಿಡೇಟಿಗೆ ಸಿಗ್ತಾಯಿದೆ. ಆಶ್ಚರ್ಯಕರವಾಗಿರುವಂಥ ರಿಸಲ್ಟು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿಜಯ ಮುಖಾಂತರ ಸಿಗ್ತದೆ. ಬಾಗಲಕೋಟೆಯಲ್ಲಿ ಈಗಾಗಲೇ ವಿಜಯದ ಪಥದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಹಲವಾರು ಕಾಂಗ್ರೆಸ್ಸಿಗರು ಕಳೆದ ಬಾರಿ ಅದರ ಹಿಂದಿನ ಬಾರಿ ಏನು ಕಾಂಗ್ರೆಸ್ಸಿಗೆ ಚುನಾವಣೆ ಮಾಡಿದ್ರು ಎಲ್ಲ ಪ್ರಮುಖರು ಈಗ BJPಯನ್ನು ಸೇರ್ತಾ ಇದ್ದಾರೆ. ಹೀಗಾಗಿ ಬಾಗಲಕೋಟೆಯಲ್ಲಿ ದೊಡ್ಡ ಪ್ರಮಾಣದ ಮಾರ್ಜಿನಲ್ಲಿ ಗೆಲ್ತೇವೆ. ಇಲ್ಲೂ ಕೂಡ ಪ್ರಥಮ ಬಾರಿ BJP ಬಾವುಟವನ್ನು ಹಾರಿಸ್ತೇವೆ. ಭಾಳ